ನಮಸ್ತೆ ಫ್ರೆಂಡ್ ಲೈಕ್ ಸಬ್ಸ್ಕ್ರೈಬ್. ಫ್ರೆಂಡ್ಸ್, ಇವತ್ತು ನಾನು ವಿಡಿಯೋ ಮಾಡ್ತಿರೋದು ಬಂದ್ಬಿಟ್ಟು ಉತ್ತರೇಣಿ ಗಿಡದ ಬಗ್ಗೆ. ಈ ಗಿಡ ನಿಮಗೆ ನೋಡಿ, ನಾನು ತೋರಿಸ್ತಿರೋದು ಬಂದು ಉತ್ತರೇಣಿ ಗಿಡ. ಇದನ್ನು ಇಂಗ್ಲೀಷಲ್ಲಿ ಪ್ರಿಕಲ್ ಚಾಪರ್ ಅಂತಾರೆ. ಸೈಂಟಿಫಿಕ್ ನೇಮ್ ಬಂದು ಆಸ್ಪೆರಾ ಅಂತ. ಇದು ನಮ್ಮ ಹಳ್ಳಿಗಳಲ್ಲಿ ತೋಟದಲ್ಲಿ ಮನೆ ಹಿತ್ತಲಲ್ಲಿ ತುಂಬ ಬೆಳೆಯುತ್ತೆ ಈ ಗಿಡ. ಈ ಗಿಡದಿಂದ ತುಂಬ ಪ್ರಯೋಜನಗಳಿದ್ದಾವೆ. ಈಗ ನೋಡಿ, ನಾನು ತೋರಿಸ್ತಿರೋದು ಬಂದು ಬೀಜಗಳು, ಗಿಡದ ಬೀಜಗಳು. ಈ ಉತ್ತರೇಣಿ ಗಿಡದ ಪ್ರತಿಯೊಂದು ಬೇರು, ಬೀಜ, ಕಾಂಡ, ಎಲೆ ಪ್ರತಿಯೊಂದು ಉಪಯೋಗಕ್ಕೆ ಬರುವಂಥದ್ದು ಆಯುರ್ವೇದದಲ್ಲಿ. ಈ ಉತ್ತರೇಣಿ ಗಿಡದಲ್ಲಿ 2 ವಿಧಗಳಿದೆ. ಒಂದು ಕಾಡುತ್ತರೇಣಿ, ಇನ್ನೊಂದು ನಾಡುತ್ತರೇಣಿ ಅಂತ. ಕಾಡುತ್ತರೇಣಿ ನಿಮಗೆ ಅಪರೂಪವಾಗಿ ಸಿಗುತ್ತೆ. ನಾಡುತ್ತರೇಣಿ ಎಲ್ಲಂದರೆ ಅಲ್ಲಿ ಬೆಳೆದಿರುತ್ತೆ, ನಿಮ್ಗೆ ಕಾಣಿಸುತ್ತೆ. ಬಟ್ ಇದರಲ್ಲಿ 106 ಪ್ರಯೋಜನಗಳಿದ್ದಾವೆ ಈ ಸಸಿಯಿಂದ. ಆಯುರ್ವೇದಿಕಲ್ಲಿ ತುಂಬ ಯೂಸ್ ಮಾಡ್ತಾರೆ. ಆಯುರ್ವೇದಿಕದಲ್ಲಿ ನಿಮಗೆ ಇದರಲ್ಲಿ ಸಂಸ್ಕೃತದಲ್ಲಿ ಇದರ ಹೆಸರು ಬಂದು ಅಪಮಾರ್ಗ ಅಂತ. ತುಂಬ ಪೂಜೆಗಳಲ್ಲೂ ಯೂಸ್ ಮಾಡ್ತಾರೆ. ಶಾಸ್ತ್ರೀಯವಾಗಿ ತುಂಬ ಪೂಜೆಗಳಲ್ಲೂ ಯೂಸ್ ಮಾಡ್ತಾರೆ. ಗಣೇಶನ ಪೂಜೆಗೆ ಮುಖ್ಯವಾಗಿ ಎಲೆಯನ್ನು ಯೂಸ್ ಮಾಡ್ತಾರೆ. ಈ ಕಾಂಡಗಳನ್ನ ಒಣಗಿಸಿ ನಾವು ಮನೇಲಿ ಮಾಡೋವಂಥ ಹೋಮ ಹವನಗಳಲ್ಲಿ ಏನು ಕಡ್ಡಿಗಳ ತರ್ತಾರೆ, ಆ ಕಡ್ಡಿಗಳಲ್ಲಿ ಇದು ಒಂದು ಕಡ್ಡಿ ಆಗಿರುತ್ತೆ, ಉತ್ತರೇಣಿ ಕಡ್ಡಿ. ತುಂಬ ಪವಿತ್ರವಾದಂಥ ಕಡ್ಡಿ ಇದು. ಮತ್ತು ಇದ್ರ ಉಪಯೋಗಗಳು ಬಂದು ನಾನು ಲಿಸ್ಟ್ ಔಟ್ ಮಾಡಿ ವಿಡಿಯೋ ಮಾಡಿದ್ದೀನಿ ನೋಡಿ. ಆಯುರ್ವೇದದಲ್ಲಿ ತುಂಬ ಯೂಸ್ ಮಾಡುವಂಥದ್ದು ಇದು. ಔಷಧಿ ತಯಾರಿಕೆಯಲ್ಲಿ ಬಳಸ್ತಾರೆ, ದೇವ್ರ ಪೂಜೆಯಲ್ಲಿ ಬಳಸ್ತಾರೆ, ನರದೃಷ್ಟಿಗಳಲ್ಲಿ ಬಳಸ್ತಾರೆ, ವಶೀಕರಣದಲ್ಲಿ ಬಳಸ್ತಾರೆ, ಹೋಮಹವನಗಳಲ್ಲಿ, ಚರ್ಮ ರೋಗಗಳಲ್ಲಿ, ಹಲ್ಲು ನೋವು, ಚೇಳು ಕಡಿತ, ಹಾವು ಕಡಿದಾಗ, ಜೇನುಹುಳ ಕಡಿದಾಗ, ಕಿಡ್ನಿ ಸ್ಟೋನ್ಸ್ ಆಗಿದ್ರೆ, ಜೀರ್ಣಕ್ರಿಯೆಗೆ, ಹೃದಯಕ್ಕೆ ರಕ್ತ ಸಂಚಲನೆ ಆಗೋದ್ರಿಂದ, ಬೊಜ್ಜು ಕರುವಿಕೆಗೆ. ಇದನ್ನು ಯಾವ ವಿಚಾರಕ್ಕೆ ಹೆಂಗೆ ಯೂಸ್ ಮಾಡ್ತಾರೆ ಅಂತ ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಇದೇ ಬೇರು ನಾನು ತೋರಿಸ್ತಿರೋದು. ಇದನ್ನೇ ಮನೆ ಬಾಗಿಲಿಗೆ ದೃಷ್ಟಿ ಕಡ್ಡಿಯಾಗಿ ಕಟ್ತಾರೆ. ಇದನ್ನು ಪೂರ್ವಜರೆಲ್ಲ ಯೂಸ್ ಮಾಡ್ತಿದ್ರು. ತುಂಬ ಪ್ರಕೃತಿಯಲ್ಲಿ ಸಿಗುವಂಥ ಒಂದು ಆಯುರ್ವೇದದ ಸಸಿ ಇದು. ತುಂಬ 106 ಪ್ರಯೋಜನ ಇದೆ. ನೋಡಿ, ಈಗ ತೋರಿಸ್ತಾ ಇರೋದು ಬಂದು ಅಡವಿ ಉತ್ತರೇಣಿ ಅಂತ, ಕಾಡು ಉತ್ತರೇಣಿ. ಇದು ಬ್ಲೂ ಕಲರ್ ಹೂವು ಇದೆ ನೋಡಿ. ಈ ಹೂವು ಇರೋವಂಥದ್ದು ನಿಮಗೆ ಕಾಡು ಉತ್ತರೇಣಿ ಅಂತ ಕರೀತಾರೆ. ಇದು ತುಂಬ ಅಪರೂಪವಾಗಿ ಸಿಗ್ತದೆ. ನಾಡು ಉತ್ತರೇಣಿ ಎಲ್ಲಂದರೆ ಅಲ್ಲಿ ಬೆಳೆದಿರ್ತದೆ, ನಿಮ್ಗೆ ಕಾಣಿಸುತ್ತೆ. ಪ್ರಕೃತಿಯಲ್ಲಿ ಸಿಗುವಂಥದ್ದನ್ನ ನಾವು ಯೂಸ್ ಮಾಡ್ಕೊಬೇಕು. ಇದರ ಬಳಕೆನ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬ ದೊಡ್ಡದಾಗತ್ತೆ, ಅದಕ್ಕೆ ಒಂದೊಂದು ವಿಡಿಯೋನೇ ಮಾಡ್ತಾ ಇದ್ದೀನಿ. ಪ್ರಕೃತಿಯಲ್ಲಿ ಸಿಗುತ್ತೆ, ನಿಮ್ಗೆ ಅಕ್ಕಪಕ್ಕನೇ ಇರುತ್ತೆ ನೋಡಿ. ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.